ವಿಕೆ ಗೋಕಾಕ್ ರವರು ಬರೆದ ದ ಸಾಂಗ್ ಆಫ್ ಇಂಡಿಯಾ ಕವಿತೆಯನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳಿ ಮತ್ತು ಇದೇ ರೀತಿಯ ವಿಡಿಯೋ ನಿಮಗೆ ಸಿಗಲು ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ತಾಯೇ, ನಿನಗೋಸ್ಕರ ನಾನು ಯಾವ ಕವಿತೆಯನ್ನು ಹಾಡಲಿ? ಹಿಮ ಶಿಖರದಿಂದ ಕೂಡಿದ ಹಿಮಾಲಯ ಪರ್ವತದ ಕುರಿತಾಗಿ ಹಾಡಲೆ? ನಿನ್ನ ಪಾದವನ್ನು ತೊಳೆಯುತ್ತಿರುವ 3 ಸಮುದ್ರದ ಕುರಿತಾಗಿ ಹಾಡಲೆ? ಬಂಗಾರದ ಕಿರಣಗಳಿಂದ ಹೊಳೆಯುವ ನಿನ್ನ ಆ ಮುಂಜಾವುಗಳ ಕುರಿತು ಹಾಡನ್ನು ಹಾಡಲೆ? ನನ್ನ ಬೀದಿಯಲ್ಲಿ ತಿರುಗಾಡುವ ಭಿಕ್ಷುಕರು ಮತ್ತು ಕುಷ್ಠ ರೋಗಿಗಳ ಕುರಿತು ಹಾಡನ್ನು ಹಾಡು. ನನ್ನ ದಟ್ಟ ಅರಣ್ಯದಲ್ಲಿನ ಕೊಳೆ ಮತ್ತು ಕಸದ ಕುರಿತು ಹಾಡನ್ನು ಹಾಡು. ತಾಯೇ, ನಿನಗಾಗಿ ನಾನು ಯಾವ ಹಾಡನ್ನು ಹಾಡಲಿ? ನಿನ್ನ ಆ ಶಿಲೆಯಲ್ಲಿ ಕತ್ತರಿಸಲ್ಪಟ್ಟ ದೇವಾಲಯಗಳು, ಕಲ್ಲಿನಲ್ಲಿ ಕೆತ್ತಿದ ಮಹಾಕಾವ್ಯಗಳ ಕುರಿತಾಗಿ ಹಾಡಲೆ? ನಿನ್ನನ್ನು ತಮ್ಮ ಸ್ವಂತ ತಾಯಿ ಎಂದು ತಿಳಿದು ಮಡಿದ ಆ ನಿನ್ನ ಪುತ್ರರ ಬಗ್ಗೆ ಹಾಡನ್ನು ಹಾಡಲೆ? ಮಾನವ ಜೀವನ ಯಾತ್ರೆಯಲ್ಲಿ ನೇರವಾದ ದಾರಿಯನ್ನು ಹಾಕಿದ ಆ ಸಂತ ಪ್ರವಾದಿಗಳ ಕುರಿತಾಗಿ ಹಾಡನ್ನು ಹಾಡಲೆ? ತಾಯಿಯ ಆಕ್ರೋಶ ಭರಿತ ಮಾತುಗಳು ನನ್ನ ಕಿವಿಯಲ್ಲಿ ಡಂಗುರದಂತೆ ಕೇಳಿಸಿತು. ಅದು ಒಂದು ಶ್ವೇತ ಪಕ್ಷಿಯಂತೆ ನನ್ನಲ್ಲಿ ಮರುಕ ಉಂಟು ಮಾಡಿತು. ಶ್ರಮಿಸುತ್ತಿರುವ ಲಕ್ಷಾಂತರ ಜನರು, ಅಜ್ಞಾನ ಸೂಚಿಸುತ್ತಿರುವ ವಯೋವೃದ್ಧ ಮುಖಗಳ ಕುರಿತು, ಕತ್ತಲೆ ಕೋಣೆಯಲ್ಲಿ ಬೆಳೆಯುತ್ತಿರುವ ನಿಸ್ಸಹಾಯಕ ಮಕ್ಕಳ ಕುರಿತಾಗಿ ನೀನು ಹಾಡನ್ನು ರಚಿಸು. ತುಂಬಾ ನಿಶಕ್ತನಾಗಿ ಇದು ನನ್ನ ಕರ್ತವ್ಯ ಎನ್ನುವಂತೆ ನಾನು ಕೇಳಿದೆ. ತಾಯೇ, ನಿನಗಾಗಿ ನಾನು ಯಾವ ಹಾಡನ್ನು ಹಾಡಲಿ? ಅಣೆಕಟ್ಟು, ಸರೋವರಗಳ ಕುರಿತಾಗಿ ಹಾಡಲೆ? ಉಕ್ಕಿನ ಕಾರ್ಖಾನೆ, ಹಡಗು ನಿರ್ಮಾಣ ಕೇಂದ್ರ ಕುರಿತಾಗಿ ಹಾಡಲೆ? ನಿನ್ನನ್ನು ಅಣು ಯುಗದ ಪುಟದಲ್ಲಿ ಸೇರಿಸಲು ಮತ್ತು ತಂತ್ರಜ್ಞಾನಗೊಳಿಸಲು ತುಂಬಾ ಶ್ರಮ ವಹಿಸಿದ ಮಹಾನ್ ವ್ಯಕ್ತಿಗಳ ಕುರಿತಾಗಿ ಹಾಡನ್ನು ರಚಿಸಲೆ? ಇವುಗಳ ಕುರಿತು ಹಾಡಬಹುದು, ಆದರೆ ದಿನಾಲು ಬೆಳಿಗ್ಗೆಯಿಂದ ಸಾಯಂಕಾಲದ ವರೆಗೂ ನಡೆಯುವ ಮುಷ್ಕರಗಳು, ಒರಟಾದ ವ್ಯಕ್ತಿಗಳು, ವರ್ಗ ಸಂಘರ್ಷಗಳ ಕುರಿತಾಗಿ ಹಾಡನ್ನು ಹಾಡು. ನಾನು ಹೃದಯ ತುಂಬಿ ಚೊಕ್ಕಟವಾಗಿ ಹಾಡುವ ಯಾವ ಹಾಡು ಇಲ್ಲವೇ? ಶೂನ್ಯದಲ್ಲಿ ಮರೆಯಾಗದ, ಆಗಸದ ಶುಭ್ರ ನೀಲಿಯಲ್ಲಿ ಮಜ್ಜನಗೈದ ಹಾಡು ಇಲ್ಲವೇ? ಆಗ ತಾಯಿ ಎದ್ದು ನಿಂತು ಆಕಾಶ ನೀಲಿಯನ್ನು ತನ್ನ ವಸ್ತ್ರವಾಗಿ ಧರಿಸಿದಳು. ಹಾಲಿನಷ್ಟೇ ಬೀಳುಪಾದ ಆ ಸರೋವರಗಳು ಅವಳನ್ನು ಸುತ್ತುವರೆದವು. ಅವುಗಳ ಅಲೆಗಳಿಂದ ಬೆಳಕು ಪ್ರವೇಶಿಸಿತು. ಅವುಗಳ ಮೇಲೆ ಕುಳಿತು ತಾಯಿ ಭವಿಷ್ಯದ ಪುಸ್ತಕವನ್ನು ಬರೆದಳು. ಅವಳ ಹಣೆಯು ಭೂಮಿಯ ಅದೃಷ್ಟದಂತೆ ತೆರೆದು, ಸೂರ್ಯ ದೇವನಿಗೆ ಶರಣಾಗಿ ದುಃಖವನ್ನೆಲ್ಲ ತೆಗೆದು ಹಾಕಿತು. ಅದೊಂದು ಶುಭ್ರವಾದ ಮುಂಜಾವು, ಒಂದು ಕೆಟ್ಟ ಕನಸು ರಾತ್ರಿಯನ್ನು ತೊಡೆದು ಹಾಕಿ, ಸೂರ್ಯ ಕಿರಣವು ಕೈಗಳನ್ನು ರಕ್ಷಿಸಿದಂತೆ.